ಇದೆಲ್ಲ ಫಾಲೋ ಮಾಡಿ ಕೂದಲು ಉದುರೋದನ್ನ ತಡೆಗಟ್ಟಬಹುದು. ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಈ ವಿಡಿಯೋ ನೋಡಿ. ವೆಲ್ಕಮ್ ಬ್ಯಾಕ್ ಟು ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್. ನೋಡಿ, ಈ ಕಾಲದಲ್ಲಿ ತುಂಬಾ ಜನದ್ದು ಒಂದೇ ಒಂದು ಕಂಪ್ಲೇಂಟ್ ಏನಂದ್ರೆ ಕೂದಲು ಉದುರುವಂಥದ್ದು. ಯಾರನ್ನಾದ್ರೂ ಕೇಳಿ, ಏನ್ ಪ್ರಾಬ್ಲಮ್? ಕೂದಲು ಉದುರುತ್ತಿದೆ ಸರ್. ಏಜು 20 ವರ್ಷ, 30 ವರ್ಷ, 35, 40, 50 ಮೇಲೆ ಉದುರಿದ್ರೆ ಏನೋ ಅನ್ಬೋದಪ್ಪ ಏಜ್ ಆಗಿದೆ ಅಂತ. ಯಂಗ್ಸ್ಟರ್ಸ್ಗೆ ಕೂದಲು ಉದುರುತ್ತಾ ಇದೆ ಈ ಕಾಲದಲ್ಲಿ. ಹಿಂಗಂದ್ರೆ ಸಾಕು, ಅಯ್ಯೋ ಕೂದಲು ಉದುರೋಯ್ತಾ, ಅಯ್ಯಪ್ಪ ಅನ್ನೋದು. ಇದು ಮಾಮೂಲಿಗೆ ಆಗ್ತಾನೆ ಇದೆ. ಆದ್ರೆ ಇನ್ಮೇಲೆ ಆ ಟೆನ್ಷನ್ ಬೇಡ ನಿಮ್ಗೆ. ಇದ್ರ ಬಗ್ಗೆ ಡೀಪ್ ಆಗಿ ಹೋಮ್ ರೆಮಿಡೀಸ್ ಏನೇನ್ ಮಾಡೋದು ಅಂತ VNT ಚಾನೆಲ್ ತಿಳಿಸ್ಕೊಟ್ಟಿದೆ, ಬನ್ನಿ. ಕೂದಲು ಉದುರ್ತೈತೆ ಅಂತ ಇದ್ದಂಗೆನೆ ಟೆನ್ಷನ್ ಮಾಡ್ಕೊಂಬೇಡಿ. ಟೆನ್ಷನ್, ಆಮೇಲೆ ತಲೆ ಕೆರ್ಕೊಂಡು ಕೂತ್ಕೊಳ್ಳೋದು, ಕೂದಲು ಉದುರ್ತಾ ಇದೆ ನನಗೆ, ಅದೇ ಫಸ್ಟ್ ರಿಸ್ಕ್. ಅದೇ ಯಾವಾಗ ಟೆನ್ಷನ್ ಮಾಡ್ಕೊಂತೀವಿ ಕೂದಲು ಉದುರ್ತಾ ಇದೆ ಅಂತ, ಅವ್ರು ಬೇರೆ ಬೇರೆ ಕೆಲಸಕ್ಕೆ ಯಾವಾಗ ಟೆನ್ಷನ್ ಮಾಡ್ಕೊಂತೀವಿ, ಗಾಬರಿ ಮಾಡ್ಕೊಂತೀವಿ, ಅವಾಗಲೇ ಕೂದಲು ಇನ್ನೂ ಜಾಸ್ತಿ ಉದುರುತ್ತೆ. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡಿ ಕೂದಲು ಉದುರೋದನ್ನ ತಡೆಗಟ್ಟಬಹುದು. ನೆಕ್ಸ್ಟ್, ಆರ್ಟ್ ಆಯಿಲ್ ಮಸಾಜ್, ಬಿಸಿ ಎಣ್ಣೆ ಮಸಾಜ್, ಕೊಕೊನಟ್ ಆಯಿಲ್ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಬಿಟ್ಟು ತಲೆಗೆ ಮಸಾಜ್ ಮಾಡ್ಕೊಂಡು ಸ್ಲೋ ಮಸಾಜ್ ಮಾಡಿ. ಮಸಾಜ್ ಮಾಡ್ಬೇಕಂದ್ರೆ ಚೆನ್ನಾಗಿ ಕೆರ್ಕೊಂಬಿಡೋದ್ರಲ್ಲಿ ಸ್ಲೋ ನಿಧಾನಕ್ಕೆ ಮಸಾಜ್ ಮಾಡ್ಕೊಂಡು ಹೋಗಿ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದ್ರೂ ಮಾಡಿ. ನೆಕ್ಸ್ಟ್, ಆಮ್ಲ ಶಾಂಪು, ನಲ್ಲಿಕಾಯಿ. ಈ ಕಾಲದಲ್ಲಿ ಬಿಡಿ ಯಾವ ಶಾಂಪು ತಗೊಂಡ್ರು ಅದ್ರ ಮೇಲೆ ಒಂದು ಅಡ್ವರ್ಟೈಸ್ ಹಾಕ್ಬಿಡ್ತಾರೆ, ಆಮ್ಲ ಶಾಂಪು, ನಲ್ಲಿಕಾಯಿ ಶಾಂಪು ಅಂತ. ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ, ನ್ಯಾಚುರಲ್ ಆಗಿ ನಲ್ಲಿಕಾಯಿನ ತಗೊಳ್ಳಿ. ಬೆಟ್ಟದ ನಲ್ಲಿಕಾಯಿ ದಪ್ಪಕ್ಕಿರುತ್ತೆ ರೌಂಡಾಗಿ, ಅದನ್ನ ತಗೊಂಡು ಅದನ್ನ ಜಜ್ಜಿಬಿಟ್ಟು ಅದ್ರ ರಸನ ಹಾಕೊಳ್ಳಿ. ನಲ್ಲಿಕಾಯಿ ರಸನ ಶಾಂಪುಗೆ ಹಾಕೊಂಡು ಅದ್ರಲ್ಲಿ ಸ್ನಾನ ಮಾಡಿ. ಆಲೋವೆರಾ ಜೆಲ್ನ ನತ್ತಿಗೆ ತಲೆಗೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಿ, ಲೆಟ್ ಇಟ್ ಡ್ರೈ, ಸ್ವಲ್ಪ ಒಣಗ್ಲಿ. ಒಣಗಾದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡಿ. ನೆಕ್ಸ್ಟು ಈರುಳ್ಳಿ, ಆನಿಯನ್ ಜ್ಯೂಸ್ನ ತಲೆಗೆ ನತ್ತಿಗೆ ಹಚ್ಚಿ ಒಂದು 15ರಿಂದ 30 ನಿಮಿಷ ಬಿಡಿ, ಆಮೇಲೆ ಸ್ನಾನ ಮಾಡಿ. ಇದರಿಂದನೂ ಕೂದಲು ಉದುರುವಿಕೆನ ತಡೆಗಟ್ಟಬಹುದು. ಈರುಳ್ಳಿ ರಸದಲ್ಲಿ ಸಲ್ಫರ್ ಇರುತ್ತೆ. ಇದು ಸಲ್ಫರ್ ಕೂದಲು ಬೆಳವಣಿಗೆಗೆ ಸಹಕಾರಿ, ಹೆಲ್ಪ್ ಮಾಡುತ್ತೆ. ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ಪೇಸ್ಟ್ ಮಾಡಿ ನತ್ತಿಗೆ ಹಚ್ಚಿ, ಅದರಿಂದನೂ ಕೂದಲು ಉದುರುವಿಕೆನ ತಡೆಗಟ್ಟಬಹುದು. ದಾಸವಾಳದ ಎಲೆಗಳನ್ನ ಪೇಸ್ಟ್ ಮಾಡಿ ಅದನ್ನು ನತ್ತಿಗೆ ಹಚ್ಚಿ. ಏನ್ ಸರ್ ಕೂದಲು ಉದುರ್ತಾ ಐತೆ ಅಂತ ಟೆನ್ಷನ್ ಮಾಡ್ಕೊಂಡು ಈ ಚಾನಲ್ ನೋಡ್ತಾ ಇದ್ರೆ ತಿರ್ಗಾ 100 ಹೇಳ್ಕೊಂಡು ಕೂತ್ಕೊಂತಿರಲ್ಲ ಸರ್, ಇನ್ನೂ ಟೆನ್ಷನ್ ಆಯ್ತೈತೆ, ಯಾರು ಹೋಗಿ ಸರ್ ಇದನ್ನೆಲ್ಲ ಮಾಡೋದು ಅಂತೆಲ್ಲ ಕೆಡ್ಸ್ಕೊಂತಿದ್ದೀರಾ? ಕೆಡ್ಸ್ಕೊಂಬೇಡ್ರಿ. ಲಾಸ್ಟ್ ಫೈನಲ್ ಆಗಿ ಇನ್ನೊಂದು ಹೇಳ್ತೀನಿ. ಒಂದು ಬಾಣಲೆ ತಗೊಳ್ಳಿ, ಅದಕ್ಕೆ ಕೊಕೊನಟ್ ಆಯಿಲ್ನ ಹಾಕಿ ಒಂದು 10 ನಿಮಿಷದಿಂದ 20 ನಿಮಿಷ ಬಿಸಿ ಮಾಡಿ. ಬಿಸಿ ಆಗಿರುತ್ತಲ್ಲ ಆ ತೆಂಗಿನೆಣ್ಣೆಗೆ, ಅದಕ್ಕೆ ಆಲೋವೆರಾ ಜೆಲ್ಲು, ಈರುಳ್ಳಿ ರಸನ ಹಾಕಿ ಸ್ವಲ್ಪ ಹೊತ್ತು ಬಿಡಿ, ಒಂದು ಅರ್ಧ ಗಂಟೆ ತಣ್ಣಗಾಗ್ಲಿ. ಅದು ತಣ್ಣಗಾದ ಮೇಲೆ ತಲೆಗೆ ಅದನ್ನ ಹಚ್ಚಿ ಒಂದು 30 ನಿಮಿಷ ಆದ್ಮೇಲೆ ತೊಳಿರಿ. ಇದರಿಂದನೂ ಕೂದಲು ಉದುರುವಿಕೆನ ಆಟೋಮೆಟಿಕ್ ಆಗಿ ಕಡಿಮೆ ಮಾಡ್ಬೋದು. ಈ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ಮತ್ತಷ್ಟು ವಿಡಿಯೋಗಳೇನಾದರೂ ಬೇಕಾದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಥ್ಯಾಂಕ್ ಯು.